ಕೃಷಿ ಉತ್ಪನ್ನಗಳ ವಾಹನಗಳಿಗೆ ಟೋಲ್ ಬರೆ ಆರೋಪ. ಕಣಂಗೂರು ಟೋಲ್ ಬಳಿ ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಕೃಷಿ ಉತ್ಪನ್ನಗಳ ವಾಹನಗಳಿಗೂ ಕೂಡ ಟೋಲ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅನ್ನದಾತರು. ಗಣಂಗೂರು ಟೋಲ್ ಬಳಿ ರೈತರು ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅನ್ನದಾತರ ಹೋರಾಟಕ್ಕೆ ಸರ್ಕಾರ ಈಗ ಕೊನೆಗೂ ಮನೆದಿದೆ. ಟೋಲ್ನ ಎರಡು ಬದಿಯಲ್ಲಿ ರೈತರ ವಾಹನಗಳಿಗೆ ಮುಕ್ತ ಅವಕಾಶ, ಯಾವುದೇ ಟೋಲ್ ಕಟ್ಟುವಂತಿಲ್ಲ. ರೈತ ಮುಖಂಡರು 30 ಕಿಲೋಮೀಟರ್ ವ್ಯಾಪ್ತಿಯ ರೈತರಿಗೆ ಟೋಲ್ ಫ್ರೀ. ಇತರೆ ಬೇಡಿಕೆಗಳನ್ನ ತಿಂಗಳ ಒಳಗೆ ಬಗೆಹರಿಸುವಂತಹ ಭರವಸೆ ಸರ್ಕಾರದಿಂದ ಸಿಕ್ಕಿದೆ. ಬೃಹತ್ ಹೋರಾಟಕ್ಕೆ ರೈತರಿಗೆ ಕೊನೆಗೂ ನ್ಯಾಯ ಸಿಕ್ಕಿರುವಂತ ಗಣಂಗೂರು ಟೋಲ್ ಬಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನೇನು ಡಿಮ್ಯಾಂಡ್ ಮಾಡಿದ್ದೀವಿ ಅವೆಲ್ಲ ವಿಚಾರಗಳ ಬಗ್ಗೆ ಅವರು ಒಂದು ಒತ್ತಾಯ ಪತ್ರವನ್ನು ಕೊಡಿ. ಅದರ ಬಗ್ಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ತೀವಿ ಅಂತೇಳಿ ಕರ್ನಾಟಕದ ಮುಖ್ಯಸ್ಥರು ಒಪ್ಕೊಂಡಿದ್ದಾರೆ. ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಅದರಿಂದ 1 ತಿಂಗಳ ಕಾಲಾವಕಾಶವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅವರು ಎಚ್ಚೆತ್ತುಕೊಂಡು ಇಡೀ ರಾಜ್ಯವ್ಯಾಪಿ ರೈತರ ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಎಲ್ಲ ಟೋಲ್ಗಳಲ್ಲಿ ವಿನಾಯಿತಿಯನ್ನು ಕೊಡದೇ ಇದ್ದರೆ ಖಂಡಿತವಾಗಲೂ ಕೂಡ ಇದು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಬಗೆಯ ವಾಹನಗಳಿಗೂ ಹೇಗೆ ಅಂತ ರೈತರ ಎಲ್ಲ ಥರದ ಉತ್ಪನ್ನಗಳಿಗೂ, ಎಲ್ಲ ಬಗೆಯ ವಾಹನಗಳಿಗೂ ಮತ್ತು ರೈತ ಮುಖಂಡರು ಓಡಾಡಲಿಕ್ಕೂ ಕೂಡ ಮುಕ್ತವಾದ ಪ್ರವೇಶ ಕೊಡ್ತೀವಿ.